ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಇಷ್ಟಪಡ್ತೇನೆ. Malabar Gold and Diamonds. ರೆಕ್ಕಿಯ ಕಾನ್ಸೆಪ್ಟ್ ಆಗಿರ್ಬೋದು, ಈ ಥರ ಒಂದು ಬೇರೆ ಬೇರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅನ್ನು ನಾವು ಇಲ್ಲಿ ನೋಡಲಿಕ್ಕೆ ಅಂದರೆ 3 ವರ್ಷದಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಸೊ ಈ ವರ್ಷ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನುವಾ ಅಂತ ಹೇಳಿದ್ರೆ ಸಮಥಿಂಗ್ ಅಂದರೆ ಹೊಸ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡಿರುವಂಥದ್ದು ನೇಚರದ್ದು ಫೈನಾನ್ಸ್ ಕ್ರಿಯೇಷನ್, ಏನಾದರೂ ಆರ್ಗ್ಯಾನಿಕ್ ಅಥವಾ ನೇಚರಿದ್ದು ಪ್ಯಾಟರ್ನ್ಸ್ ಏನು ಬರುತ್ತೆ, ಸೊ ಭೂಮಿಯಿಂದ ಬಂದಿರುವಂತಹ ನ್ಯಾಚುರಲ್ ಪ್ಯಾಟರ್ನ್ಸ್ ಏನಿದೆ ಅದನ್ನೊಂದು ನಾವು ಮೋಟಿವೇಶನ್ ಆಗಿ ತಗೊಂಡಿರುವಂಥ ಅದನ್ನು ಮಾಡಿರುವಂಥ ಒಂದು ಡಿಸೈನ್ಸ್ ಆಗಿದೆ. ಮತ್ತು ನೋಡಿರ್ಬೋದು ನಮ್ಮ ಕ್ಯಾಟ್ಲಾಗಲ್ಲಿ ಬರುವ ಹಾಗೆ ಒಂದು ಜೇನಿನ ಗೂಡು ಇರುತ್ತೆ, ಮತ್ತು ಪಕ್ಷಿಗಳಿರುವಂಥದ್ದೊಂದು ರೆಕ್ಕೆ ಏನಿರ್ಬೋದು. ಸೊ ಅದನ್ನೆಲ್ಲ ಒಂದೊಂದು ಮೋಟಿವೇಶನ್ ಅಥವಾ ಒಂದು ಕ್ರಿಯೇಷನ್ ಅನ್ನು ತಗೊಂಡು ನಾವು ಮಾಡಿರುವಂಥ ಒಂದು ಡಿಸೈನ್ಸ್ ಇದೆ. ಸೊ ಮೇಯ್ನಾಗಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ನ್ಯಾಚುರಲ್ ಸ್ಟೋನ್ಸ್ ಯೂಸ್ ಮಾಡಿದ್ವಿ. ಅದರಲ್ಲಿ ಬರುವಂತಹ ಎಮರಾಲ್ಡ್ ಆಗಿರ್ಬೋದು ಅಥವಾ ಬ್ಲೂ ಸಫೇರ್ ಆಗಿರ್ಬೋದು. ಸೊ ಯಾವುದೇ ಸ್ಟೋನ್ಸ್ ಇದ್ದರೂ ಅದನ್ನು ನ್ಯಾಚುರಲ್ ಏನು ಬರುತ್ತೆ ಅದರಲ್ಲಿ ನಾವು ತಗೊಂಡಿರ್ತೇವೆ. ಮತ್ತು ಬರುವಂಥ 14 ಕ್ಯಾರೆಟ್ ಗೋಲ್ಡ್ ಇದೆ. 14 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಗೋಲ್ಡಲ್ಲಿ ಯೂಸ್ ಮಾಡಿರುವಂಥ ಒಂದು ಡಿಸೈನ್ಸ್ ಇದೆ. ಮತ್ತು ಇದರಲ್ಲಿ ಸಿಂಪಲ್ ಆಗಿ ಫ್ಲೆಕ್ಸಿಬಲ್ ಆಗಿರುವಂಥ ಡಿಸೈನ್ಸ್ ನಾವು ಜಾಸ್ತಿಯಾಗಿ ಯೂಸ್ ಮಾಡಿರುವಂಥದ್ದು. ಅದೇ ಥರ ಅಂದರೆ ಬ್ಲ್ಯಾಕ್ ಡೈಮಂಡ್ಸ್ ಆಗಿ ಒಂದು ಕಾನ್ಸೆಪ್ಟ್ ಆಗಿ ನ್ಯಾಚುರಲ್ ಆಗಿ ಬರುವಂಥ ಲುಕ್ ಬರಲಿಕ್ಕೋಸ್ಕರ ಬ್ಲ್ಯಾಕ್ ಡೈಮಂಡ್ ಯೂಸ್ ಮಾಡಿದ್ದೇವೆ. ಸೊ ಮತ್ತೆ ಏನಂತ ಹೇಳಿ ಈ ಒಂದು ರೇಂಜ್ ಏನು ಬರುತ್ತೆ 50,000 ಸ್ಟಾರ್ಟಿಂಗ್ ಬರುತ್ತೆ. 50,000 ಎಲ್ಲ ಪ್ರಾಡಕ್ಟ್ ಇದೆ, ಫಿಂಗರಿಂಗ್ಸ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇವಾಗೆಲ್ಲ ಕಲೆಕ್ಷನ್ಸ್ ತುಂಬ ವೆರೈಟೀಸ್ ಇದೆ. ಇಲ್ಲಿ ಹೊಸ ಒಂದು ವಿನ್ಯಾಸದಲ್ಲಿ ನಾವು ಇವಾಗ ಒಂದು ಮಾಡರ್ನ್ ಸ್ಟ್ರಕ್ಚರ್ಗೆ ಯಾವ ಟೈಪ್ ಬೇಕು ಆ ಥರದಲ್ಲಿ ಒಂದು ನಾವು ವಿನ್ಯಾಸವನ್ನು ಬಳಸಿರುವಂಥದ್ದು. ಈ ಒಂದು ಕಲೆಕ್ಷನ್ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಎಲ್ಲರ ಹತ್ರ ಒಂದು ಕೇಳಿಕೊಂಡೇನೆ.